ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಇಲ್ಲದ್ದನ್ನು ಇರುವ ಹಾಗೆ ಮಾಡುವ ದೇವರು. ಅದಕ್ಕೆ ಆಧಾರ ವಾಕ್ಯ 1 ಅರಸಗಳು 17ನೇ ಅಧ್ಯಾಯ 6ನೇ ವಚನ. ಕಾಗೆಗಳು ಅವನಿಗೆ ಪ್ರಾಂತ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿ ಮತ್ತು ಮಾಂಸವನ್ನು ತಂದುಕೊಡುತ್ತಿದ್ದವು. ಅವನು ಅವುಗಳನ್ನು ತಿನ್ನುತ್ತಿದ್ದನು. ಹಳ್ಳದ ನೀರು ಅವನಿಗೆ ಪಾನವಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರು ಅಸಾಧ್ಯವನ್ನು ಸಾಧ್ಯಗೊಳಿಸುವ ದೇವರು. ಇಲ್ಲದ್ದನ್ನು ಇರುವ ಹಾಗೆ ಕರೆಯುವ ದೇವರು. ಮುಚ್ಚಿದ ದಾರಿಯನ್ನು ತೆರೆಯುವಂಥ ದೇವರು. ಒಣ ಭೂಮಿಯಲ್ಲಿ ನದಿಗಳನ್ನ ಹರಿಸುವಂಥ ದೇವರು. ಬರಗಾಲದ ಸಮಯದಲ್ಲಿ ಪ್ರವಾದಿಯಾದಂಥ ಎಲಿಯನು ಕೆರಿತ್ ಹಳ್ಳದ ಬಳಿಯಲ್ಲಿ ಇದ್ದನು. ಅಲ್ಲಿ ಅವನಿಗೆ ಆಹಾರ ಇರಲಿಲ್ಲ, ಸಹಾಯ ಮಾಡುವವರು ಇರಲಿಲ್ಲ. ಆದರೆ ದೇವರು ಹೇಳಿದನು, ಕಾಗೆಗಳು ನಿನ್ನನ್ನು ಪೋಷಿಸುವವು. ಪ್ರೀತಿಯುಳ್ಳ ದೇವಜನರೇ, ಕಾಗೆ ಅಂದರೆ ಸಾಮಾನ್ಯವಾಗಿ ಅದು ಕಸೆದುಕೊಳ್ಳುವಂಥ ಒಂದು ಪಕ್ಷಿ, ಕೊಡೋದಿಲ್ಲ ಅದು. ಆದರೆ ದೇವರು ಆ ಕಾಗೆಯನ್ನು ಬಳಸಿ ಎಲಿಯನಿಗೆ ಆಹಾರವನ್ನು ಕೊಡುತ್ತಿದ್ದರಂತೆ. ಬೆಳಿಗ್ಗೆ ಆದರೆ ಕಾಗೆ ರೊಟ್ಟಿಯನ್ನು ತಂದು ಎಲಿಯನಿಗೆ ಕೊಡ್ತಾ ಇತ್ತು, ಸಂಜೆ ಮಾಂಸವನ್ನು ಕೊಡುತ್ತಾ ಇತ್ತು, ಹಳ್ಳದ ನೀರು ಪಾನವಾಗಿತ್ತು. ಅನೇಕ ದಿನಗಳು ಹೀಗೆ ದೇವರು ಎಲಿಯನನ್ನು ಪೋಷಿಸಿದರಂತೆ. ಇದು ಒಂದು ನಮಗೆ ಸತ್ಯವನ್ನು ಕಲಿಸ್ತಾ ಇದ್ದಾರೆ. ಏನು? ದೇವರು ನಮ್ಮ ಅಗತ್ಯಗಳನ್ನು ಅನಿರೀಕ್ಷಿತ ರೀತಿಯಲ್ಲಿ ಅವರು ಒದಗಿಸಬಲ್ಲರು. ನಾವು ಯೋಚಿಸದ ದಾರಿಯಿಂದ ದೇವರು ಆಶೀರ್ವಾದ ಕಳುಹಿಸಬಲ್ಲರು. ನಾವು ನಿರೀಕ್ಷಿಸದ ವ್ಯಕ್ತಿಯನ್ನು ಒಂದು ಅದ್ಭುತಕ್ಕಾಗಿ ದೇವರು ಉಪಯೋಗಿಸಬಲ್ಲರು. ಅಸಾಧ್ಯವೆಂದು ಕಾಣುವ ಪರಿಸ್ಥಿತಿಯಲ್ಲಿ ಸಹ ದೇವರು ಕಾರ್ಯ ಮಾಡಬಲ್ಲರು. ಕೆಲವೊಮ್ಮೆ ನಾವು ಹೇಳುತ್ತೇವೆ, ಈ ಸಮಸ್ಯೆಗೆ ಪರಿಹಾರ ಇಲ್ಲ, ಈ ವ್ಯಕ್ತಿ ಬದಲಾಗುವುದಿಲ್ಲ, ನನ್ನ ಪರಿಸ್ಥಿತಿ ಸರಿಯಾಗುವುದಿಲ್ಲ. ಆದರೆ ದೇವರು ಹೇಳ್ತಾರೆ, ನನಗೆ ಅಸಾಧ್ಯವೆಂಬುದೇ ಇಲ್ಲ. ದೇವರು ಕಠಿಣ ಹೃದಯವನ್ನು ಬದಲಾಯಿಸಬಲ್ಲರು. ದೇವರು ಮುಚ್ಚಿದ ಬಾಗಿಲನ್ನು ತೆರೆಯಬಲ್ಲರು. ದೇವರು ಕೊರತೆಯಲ್ಲಿ ಸಮೃದ್ಧಿಯನ್ನು ಕೊಡಬಲ್ಲರು. ಎಲಿಯನನ್ನು ದೇವರು ಎಂದಿಗೂ ಬಿಟ್ಟು ಕೊಡಲಿಲ್ಲ, ಕಾಗೆಗಳ ಮೂಲಕ ಪೋಷಿಸಿದರು. ನೋಡ್ರಿ, ಬೈಬಲಲ್ಲಿ ಕೂಡ ಓ ಸ್ತೋತ್ರ, ಆ ಚಾರಪ್ಯದ ವಿಧವೆಯನ್ನು ದೇವರು ಪೋಷಿಸಿದರು. ಓ ಸ್ತೋತ್ರ, ಅದೇ ದೇವದೂತರ ಮೂಲಕ ಒಂದು ಸಾರಿ ಎಲಿಯನನ್ನು ಬಲಪಡಿಸಿದರು. ನೋಡ್ರಿ, ಹಲವು ವೇಳೆಗಳಲ್ಲಿ ದೇವರು ಅವನಿಗೆ ಬೇಕಾದ ಎಲ್ಲ ಸಂಗತಿಗಳನ್ನು ಒದಗಿಸಿಕೊಟ್ರು. ಆ ಎಲಿಯನ ದೇವರೇ ನಮ್ಮ ದೇವರಾಗಿದ್ದಾರೆ. ಇಲ್ಲದನ್ನು ಇರುವ ಹಾಗೆ ಮಾಡುವ ದೇವರು. ಇವತ್ತು ನಿಮ್ಮ ಜೀವಿತದಲ್ಲಿ ಆರ್ಥಿಕ ಸಮಸ್ಯೆ ಇರಬಹುದು, ಒಂದು ಕೆಲಸದ ಒಂದು ಕೊರತೆ ಇರಬಹುದು, ಸಾಲದ ಭಾರ ಇರಬಹುದು. ಅಯ್ಯೋ ಪಾಸ್ಟರ್, ನನ್ನ ಫ್ಯಾಮಿಲಿಯನ್ನು, ಕುಟುಂಬವನ್ನು ನೋಡಿಕೊಳ್ಳುವವರು ಯಾರು ಪಾಸ್ಟರ್? ನಾನೇ ಎಲ್ಲ ಕಾರ್ಯಗಳನ್ನು ನೋಡಿಕೊಳ್ಳಬೇಕು. ದೇವರು ಹೇಳ್ತಾ ಇದ್ದಾರೆ, ಹೇ ಎಲಿಯನ ದೇವರಾದ ನಾನು ಇವತ್ತಿಗೂ ಜೀವಂತವಾಗಿದ್ದೇನೆ. ಎಲಿಯನನ್ನು ಅದ್ಭುತವಾಗಿ ಪೋಷಿಸಿರುವುದಾದರೆ ನಿನ್ನನ್ನು ನಾನು ಪೋಷಿಸುತ್ತೇನೆ, ನಿನ್ನನ್ನು ಕೈ ಬಿಡುವುದಿಲ್ಲ, ನಿನಗೆ ಬೇಕಾದ ಎಲ್ಲ ಕಾರ್ಯಗಳನ್ನು ಒದಗಿಸಿಕೊಡುತ್ತೇನೆ. ಓ ಸ್ತೋತ್ರ, ಇವತ್ತು ದೇವರು ನಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ಮಗಳೇ, ನಾನು ನಿನ್ನ ಅಗತ್ಯತೆಗಳನ್ನು ಸಂಧಿಸುತ್ತೇನೆ, ನಿನಗಾಗಿ ಮುಚ್ಚಲ್ಪಟ್ಟಂಥ ಬಾಗಿಲುಗಳನ್ನು ತೆರೆಯುತ್ತೇನೆ, ನಿರಾಶಳಾಗಬೇಡ, ನನ್ನನ್ನು ನಂಬು, ನನ್ನನ್ನು ಹುಡುಕು ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. ಹಾಗಾದರೆ ಇಲ್ಲದನ್ನು ಇರುವ ಹಾಗೆ ಕರೆಯುವ ದೇವರು ನಿಮ್ಮ ಜೊತೆಯಲ್ಲಿದ್ದಾರೆ. ಕೊರತೆಗಳಲ್ಲಿ ಆಶೀರ್ವದಿಸುವ ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ಓ ಸ್ತೋತ್ರ, ಆ ದೇವರು ನಿಮ್ಮನ್ನು ಬಿಟ್ಟು ಕೊಡುವುದಿಲ್ಲ. ನಿಮಗೆ ಬೇಕಾದ ಒಂದೊಂದು ವಿಷಯವನ್ನು ಅವರ ಕಾಳಜಿ ವಹಿಸಿ ತಕ್ಕ ಸಮಯದಲ್ಲಿ ಒದಗಿಸಿ ನಿಮ್ಮನ್ನು ನಡೆಸುವ ದೇವರು. ಹಾಗಾದರೆ ಹೇಳೋಣ, ಸ್ವಾಮಿ ನೀವು ಯೆಹೋವ ಈರೆ, ನಮ್ಮ ಅಗತ್ಯತೆಗಳನ್ನು ಸಂಧಿಸ್ರಿ, ಎಲಿಯನನ್ನು ಪೋಷಿಸಿದ ಹಾಗೆ ನಮ್ಮನ್ನೂ ಪೋಷಿಸಿ ನಡೆಸ್ರಿ ಎಂಬುದಾಗಿ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡ್ರಿ. ನಿಶ್ಚಯವಾಗಿ ದೇವರು ನಿಮ್ಮನ್ನು ನಡೆಸುವರು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ
ನಮ್ಮ ತಂದೆಯಾದ ದೇವರೇ, ನೀವು ಎಲಿಯನ ದೇವರು, ನಮ್ಮ ದೇವರಪ್ಪ. ಇವತ್ತಿಗೂ ನೀನು ಬದಲಾಗದ ದೇವರು. ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ ಎಂಬುದಾಗಿ ಹೇಳಿದ್ದೀರ. ಅನೇಕ ಸಾರಿ ಅಗತ್ಯತೆಗಳು ಬರುವಾಗ ದೇವರೇ, ನಮ್ಮ ಜೀವಿತದಲ್ಲಿ ಹಣದ ಸಹಾಯ ಬೇಕಾದಾಗ, ಅಯ್ಯೋ ನನ್ನನ್ನು ನಡೆಸುವವರು ಯಾರು, ನನಗೆ ಯಾರೂ ಇಲ್ಲವೇ ಎಂಬಂಥ ಕೊರತೆ ನಮಗೆ ಉಂಟಪ್ಪ. ಆದರೆ ದೇವರೇ, ಎಲಿಯನನ್ನು ಅದ್ಭುತವಾಗಿ ಕಾಗೆಯ ಮೂಲಕ ಪೋಷಿಸಿರುವುದಾದರೆ, ಇವತ್ತು ನಮ್ಮನ್ನು, ನಮ್ಮ ಕುಟುಂಬಗಳನ್ನು ನೀನು ಪೋಷಿಸಲು ಶಕ್ತನಾಗಿದ್ದೀಯಪ್ಪ. ನೀವು ನಮ್ಮನ್ನು ಕೈ ಬಿಡುವುದೇ ಇಲ್ಲಪ್ಪ ದೇವರೇ. ನೀವು ನಮ್ಮನ್ನು ಅದ್ಭುತವಾಗಿ ನಡೆಸ್ತೀರಾ. ಅನೇಕ ಜನರು ಕೊರತೆಯಲ್ಲಿ, ಕಣ್ಣೀರಿನಲ್ಲಿ, ವೇದನೆಯಲ್ಲಿದ್ದಾರೆ. ಅವರಿಗೆಲ್ಲ ನೀವೇ ಸಹಾಯ ಮಾಡಿರಿ. ಈ ದಿನ ಕೂಡ ಅದ್ಭುತವಾಗಿ ನಡೆಸ್ರಿ. ನಿಮ್ಮ ದೈವಿಕವಾದ ಕರ ಒಬ್ಬೊಬ್ಬರ ಮೇಲೆ ಇರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಅದ್ಭುತ ನಡೆಯಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ನಡೆಸಲಿಕ್ಕಿದ್ದಾರೆ, ಬಲಪಡಿಸಲಿಕ್ಕಿದ್ದಾರೆ, ನಿಮ್ಮ ಜೊತೆಯಲ್ಲಿದ್ದಾರೆ. ಧೈರ್ಯವಾಗಿರ್ರಿ. ಎಲಿಯನನ್ನು ಪೋಷಿಸಿದ ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ, ಅದ್ಭುತವಾಗಿ ನಡೆಸ್ತಾರೆ. ಒಂದು ಆಮೇನ್ ಹೇಳ್ರಿ. ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.